ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಕ್ಯೂಟ್ ಕಪಲ್ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ ಏನಪ್ಪ ಅಂದ್ರೆ ನಮ್ಮದು ಮನಿದು ಹೋಮ್ ಟೂರ್ ಮಾಡಕತ್ತೀನಿ. ಬರ್ರಿ ನಮ್ಮ ಮನೆ ತೋರಿಸ್ತೀನಿ ನಿಮ್ಗೆ. ನೋಡ್ರಿ ಹೊರಗಿಂದಿದು ಇದು ಹಾಲ್. ಇದು ಹಾಲ್ ಒಳಗೆ ಏನಿಲ್ಲ, ಒಂದು ಕೂಲರ್ ಇಟ್ಟಿವಿ, ಆಮೇಲೆ ಸ್ಲಿಪ್ಪರ್ ಸ್ಟ್ಯಾಂಡ, ಆಮೇಲೆ ಟಿ ವಿ, ಇದೊಂದು ಕಾಟ ಹಾಕಿವ್ರಿ. ಆಮೇಲೆ ಇದು ನಂದು ಫೇವ್ರೇಟ್ ಅಂದ್ರೆ ಇದೇ ನಮ್ಮ ಮನ್ಯಾಗ. ನನಗೆ ಭಾಳ ಅಂದ್ರೆ ಭಾಳ ಇವು ಅಂದ್ರೆ ನಂಗೆ ಭಾಳ ಇಷ್ಟ. ನನಗೆ ಫಿಶ್ ಮತ್ತು ಬರ್ಡ್ಸ್ ಅಂದ್ರೆ ಭಾಳ ಇಷ್ಟ ಆಗುತ್ತೆ. ಅದಕ್ಕೆ ಮನು ಫಿಶ್ ಬರ್ಡ್ಸ್ ಎರಡು ತರೋದನ್ನು ಬಿಡೋದೇ ಇಲ್ಲ. ಆಮೇಲೆ ಇಲ್ಲಿ ಡೈಲಿ ಯೂಸಿನ ಬಟ್ಟೆ ಮಡ್ಚಿಟ್ಟೀನಿ ರೀ. ಮತ್ತು ಮೇಲ್ಗಡೆದು ಹೇಳ್ಬೇಕಂದ್ರೆ ತೋರಿಸ್ನಿಂದ್ರಿ ನೀವು ಮೇಲ್ಗಡೆ ಅಂತೀನಿ ಅಂತೇಳಿ. ಮೇಲ್ಗಡೆ ನೋಡ್ರಿ, ಇಲ್ಲಿ ನನ್ನ ಫ್ರೆಂಡ್ ಕೊಟ್ಟ, ನಮ್ಮ ಮನೊಂದು ನಂದು ಆ್ಯನಿವರ್ಸರಿಗೆ ನನ್ನ ಫ್ರೆಂಡ್ ಆಸ್ಮಾ ಮತ್ತು ಲಕ್ಷ್ಮಿ ಕೊಂಡತ್ತ ಗಿಫ್ಟ್ ಇಟ್ಟೀನಿ. ಮತ್ತು ಆಮೇಲೆ ಇದು ನನ್ನ ಬರ್ತಡೇಗೆ ಅನ್ಸುತ್ತಾ ಸಂಗೋಣ್ಣ ಅಣ್ಣ ನನಗೆ ಗಿಫ್ಟ್ ಮಾಡಿದ್ದು. ಇದು ಮೈ ಲೈಫ್ ವೆರಿ ಸ್ಪೆಷಲ್. ಇದು ಯಾಕೆ ಸ್ಪೆಷಲ್ ಅಂದ್ರೆ ಮನು ಇದು ನಮ್ಮ ಮನೆಗಿದ್ದಾಗ ನನ್ನ ಬರ್ಡೇಕ ಇದನ್ನು ಗಿಫ್ಟಾಗಿ ಕೊಟ್ಟಿದ್ದ. ಇದು ಭಾಳ ಇಷ್ಟ ನನಗೆ. ಎಷ್ಟಂದ್ರೆ ಒಂದು 7 ವರ್ಷದಿಂದ ಕಾಪಾಡ್ಕೊಂಬಂದಿನಿ ಇದನ್ನು. ಆಮೇಲೆ ಇದು ಹಿಂದ್ಗಡೆ ಇಟ್ಟಿದ್ದು ಗ್ರೀಟಿಂಗ್ ಕಾರ್ಡ ಸುಪಿಯಾ ಅಂತೇಳಿ ನನ್ನ ಕಾಲೇಜ್ ಫ್ರೆಂಡ, ಆಕೆ ನಮ್ದು ಆ್ಯನಿವರ್ಸರಿಗೆ ಅದನ್ನು ನಮ್ಗೆ ಗಿಫ್ಟ್ ಮಾಡಿದ್ದು. ಆಮೇಲೆ ಅದ್ರ ಹಿಂದ್ಗಡೆ ಇಟ್ಟಿದ್ದು ಗ್ರೀಟಿಂಗ್ ಕಾರ್ಡ ಅದನ್ನು ಸುಪಿಯಾ ಅನ್ನೋಕಿನೇ ನಮ್ಗೆ ಪ್ರೆಸೆಂಟ್ ಮಾಡಿದ್ದು. ಅದು ನನ್ನ ಬರ್ತಡೇಗೆ ಕಳಿಸಿದ್ದಕ್ಕಿ. ಅದನ್ನು ನನ್ನ ಬರ್ತಡೇಗೆ ಬರೋಕ್ಕಾಗಿಲ್ಲ ಅಂತೇಳಿ ಗ್ರೀಟಿಂಗ್ ಕಾರ್ಡ್ ಕಳ್ಸಾಳಕ್ಕಿ. ಸ್ಪೆಷಲ್ ತೋರಿಸ್ತೀನಿ ನೋಡ್ರಿ. ಇದು ಡಾಲ ನಂಗೆ ಭಾಳ ಇಷ್ಟ. ಯಾಕಂದ್ರೆ ಇದು ಮನು ನಮ್ಮ ಮನೆಗಿದ್ದಾಗ ನನಗೆ ಗಿಫ್ಟ್ ಕೊಟ್ಟಿದ್ದು. ಅದನ್ನು ಕಾಪಾಡ್ಕೊಂಬಂದಿನಿ. 8 ವರ್ಷ ಆಯ್ತು ನಾ ಕಾಪಾಡ್ಕೊಂಬಂದು. ಆಮೇಲೆ ಈ ಹಾರ್ಟ್ ನಮ್ಮ ಮದುವೆ ಆಗಿನ ವ್ಯಾಲೆಂಟೈನ್ಸ್ ಡೇ ಕೊಟ್ಟಿದ್ದ. ಮತ್ತು ನೋಡ್ರಿ, ಇದು ಮನುನ್ ಬರ್ಡೇಗೆ ನಮ್ಮ ಅಕ್ಕರು ಎಲ್ಲರೂ ಸೇರಿ ನಮಗೆ ಪ್ರೆಸೆಂಟ್ ಮಾಡಿದ್ದು. ಅಂದರೆ ಆ್ಯನಿವರ್ಸರಿಗೆ ಅವರು ಇಲ್ಲಿ ಇದ್ದಿಲ್ಲ, ಅವ್ರಿಗೆ ಏನೂ ಕೊಡೋಕ್ಕಾಗಿಲ್ಲ ಅಂಥೇಳಿ ಅವ್ನ ಬರ್ತಡೇಗೆ ನಮ್ಗೆ ಫೋಟೋ ಪ್ರೆಸೆಂಟ್ ಮಾಡಿದ್ರು. ಇದೇ ನೋಡ್ರಿ ಫೋಟೋ. ಭಾಳ ಚೆಂದಾಗಿ ಮಾಡಿಸ್ಕೊಟ್ಟಾರ ಇದನ್ನು. ನನಗೆ ವೆರಿ ಮೆಮೊರೇಬಲ್ ಇದು ಫೋಟೋ ನನಗೆ ಯಾವತ್ತೂ. ಯಾಕಂದ್ರೆ ಇವೆಲ್ಲ ಫೋಟೋಸ್ ನಂಗೆ ಭಾಳ ಇಷ್ಟ. ನಂಗೆ ಇಷ್ಟ ಆಗಿದ್ದ ಫೋಟೋಸೇ ಹಾಕ್ಸ್ಯಾರ. ಆಮೇಲೆ ಈ ಫೋಟೋ ನಾನು ಮಂತ್ರಾಲಯಕ್ಕೆ ಹೋಗಿದ್ದೀವಿ, ಅವಾಗ ತೆಗ್ಸೊಂದಿರೋ ಫೋಟೋ ಇದು. ನಾವು ಇವೆರಡೇ ಫೋಟೋನ ಹಾಕಿದ್ದು ಮನ್ಯಾಗ, ಅವೆರಡು ಫೋಟೋ. ಆಮೇಲೆ ಇದೊಂದು ಡಾಲ, ಇದೊಂದು ಹಾರ್ಟ್. ಆಮೇಲೆ ಇವು ಗಿಫ್ಟ್ಗಳು. ಜಾಸ್ತಿ ನಾ ಗಿಫ್ಟ್ಗಳೇ ಎಲ್ಲ ಬೇರೆದವ್ರು ಕೊಟ್ಟಿದ್ದೆ. ಯಾಕೆ ಹಾಕಿನಿ ಅಂದ್ರೆ ನನಗೆ ಅವ್ರಂದ್ರೆ ಭಾಳ ಇಷ್ಟ ಇರುತ್ತಲ್ಲ, ಅದಕ್ಕೆ ನನಗೆ ಅವರು ಕೊಟ್ಟಂಥ ಗಿಫ್ಟ್ಗಳು ನಾನು ಹಾಕಿರ್ತೀನಿ. ಆಮೇಲೆ ನೋಡಿರಿ, ಇದು ನಮ್ಮದು ಕನ್ನಡಿ. ನಾವು ಎಲ್ಲೇ ಹೋದರೂ ರೆಡಿಯಾಗಿ ಹೋಗುವಂಥ ಕನ್ನಡಿ ಇದು ನಾವು. ಆಮೇಲೆ ಇವೆಲ್ಲ ನಮ್ಮದು ಡೈಲಿ ಏನೇನು ಹಚ್ಕೊಳ್ಳೋ ಅಂಥವು ಪೌಡ್ರ, ಆಮೇಲೆ ಬಾಡಿ ಲೇಷನ್, ಕೊಬ್ಬರಿ ಎಣ್ಣೆ, ಆಮೇಲೆ ಗಂಧ, ಹಣ್ಗಿ ಎಲ್ಲ ಇಲ್ಲೇ ಹಾಲೊಳಗೆ ಇಷ್ಟ ಆಯ್ತು ರೀ. ಇಷ್ಟು ಇಟ್ಟಿವಿ. ಆಮೇಲೆ ಹಾಲಾಗನ ಇದು ಬೆಡ್ರೂಮ್ ಒಳಗೆ ಆಟ ಹಾಕಿಲ್ಲ, ಹೊರಗಿನ ಮನ್ಯಾಗ ಹಾಕಿವಿ ನಾವು. ಫಸ್ಟ್ ಪುನೀತ್ ರಾಜ್ಕುಮಾರ್ ಫೋಟೋ ಇಟ್ಟಿವಿ. ಈ ಪುನೀತ್ ರಾಜ್ಕುಮಾರ್ ಫೋಟೋ ಇದು ನಮ್ಮ ಶೈಲು ನನ್ನ ಬರ್ತಡೇ ಕೊಟ್ಟಿದ್ದು. ಇದು ಭಾಳ ಇಷ್ಟ ನನಗೆ, ಅದಕ್ಕೆ ಹಾಕಿನಿ. ಆಮೇಲೆ ಇದು ರಾಧಾಕೃಷ್ಣನ ಫೋಟೋ ಮನು ನನಗೆ ನನ್ನ ಬರ್ಡೇ ಕೊಟ್ಟಿದ್ದು ಮದುವೆ ಆಗಿಂದ, ಅದಕ್ಕೆ ಇದನ್ನು ಇಲ್ಲೇ ಹಾಕಿನಿ. ಇದು ನನ್ನ ಫೇವ್ರೇಟ್. ಇದನ್ನು ರೀಲ್ ಸ್ಟ್ಯಾಂಡ್ ಇದು. ಆಮೇಲೆ ಒಳಗಡೆ ಬಂದ್ರೆ ಇದೊಂದು ನೋಡ್ರಿ, ಇದೊಂದು ಕಬೋರ್ಡ ಕನ್ನಡಿದು. ಮೇಕಪ್ ಕಬೋರ್ಡ್ ಅಂತಂದ ನನ್ನ ಮನು. ಇದನ್ನು ಮೊನ್ನೆ ತೊಗೊಂಡು ಬಂದಾನ. ಇವೆಲ್ಲ ನನ್ನ ಬ್ಯಾಂಗಲ್ಸ್ಗಳು, ಇವೆಲ್ಲ ನನ್ನ ಬ್ಯಾಂಗಲ್ಸ್. ಆಮೇಲೆ ಇಲ್ಲಿ ಇದು ಬ್ಯಾಂಗಲ್ಸ್. ಆಮೇಲೆ ಇಲ್ಲಿ ವಿಘ್ನೇಶ್ವರ ಮೂರ್ತಿ ಇಟ್ಟಿವಿ. ಇದು ಸೇವಿಂಗ್ ಹುಂಡಿ ಇಟ್ಟಿವಿ ಒಂದು. ಆಯ್ತು ರೀ, ಇಲ್ಲಿ ಇಷ್ಟೇ ನೋಡ್ರಿ. ಇದು ಬೆಡ್ರೂಮ. ಇನ್ನೊಂದು ವೆರಿ ಸ್ಪೆಷಲ್ ತೋರಿಸ್ತೀನಿ ನೋಡ್ರಿ. ಇದು ನೋಡ್ರಿ ನಮ್ಮ ಚಿನ್ನು. ಇದು ಚಿನ್ನು, ಏಯ್ ಚಿನ್ನು. ಅದು ಸ್ವಲ್ಪ ಹೆದರ್ಕೋತದ್ರಿ, ಮಂದಿನ ಕಡನ ವಾಯ್ಸ್ ಕೇಳೋಣ ಹೆದರ್ಕೋತದದು, ಅದಕ್ಕೆ ಒಳಗಡೆ ಹೋಗಿಬಿಡ್ತದ. ಇನ್ನೊಂದಿತ್ತು, ಅದು ಗಿಳಿ ಮೊನ್ನೆ ಇದು ಆಯಿತು. ಇದು ಒಂದೇ ಉಳ್ದೈತ್ರಿ. ಈಗ ಇನ್ನೊಂದು ತೊಗೊಂಬರ್ಬೇಕು ನಾವು. ನೋಡ್ರಿ ನೋಡ್ರಿ ಹೊರಗಡೆ ನೋಡ್ರಿ ಹೆಂಗೈತಿ. ಅದು ವಾಯ್ಸ್ ಕೇಳೋಣ ಒಳಗೆ ಹೋಗಿಬಿಡ್ತದ. ಫಸ್ಟ್ನೇದು ಫಿಶ್, ಆಮೇಲೆ ಬರ್ಡ್. ಇವೆರಡು ಅಂದ್ರೆ ನಂಗೆ ಪಂಚ ಪ್ರಾಣ. ಇವೆರಡು ಇರ್ಲಿಕ್ಕಂದ್ರೆ ನಂಗೆ ಮನೆಗೆ ಇರೋಕ್ಕೆ ಆಗೋದಿಲ್ಲ. ನನಗೆ ಅಷ್ಟು ಇಷ್ಟ ನನಗೆ ಫಿಶ್ ಬರ್ಡ್ ಅಂದರೆ. ಇದೇ ನೋಡ್ರಿ ನಮ್ಮ ಚಿನ್ನು. ಏಯ್ ಚಿನ್ನು. ಬರಲ್ರಿ ಅದು ಹೊರಗೆ, ಯಾಕಂದ್ರೆ ವಾಯ್ಸ್ ಕೇಳಿದ್ರೆ ಅದು ಸ್ವಲ್ಪ ಅಂಜ್ಕೋತ ಹೋಗಿಬಿಡ್ತದ, ಅದಕ್ಕೆ ಹೊರಗೆ ಬರಲ್ಲಾಗ್ಯದದು. ನೋಡ್ರಿ ಬೆಡ್ರೂಮ್ ಇದು ನಮ್ಮದು. ಇದ್ರೊಳಗೆ ಎಲ್ಲ ಬಟ್ಟೆಗಳು ಇಟ್ಟಿವ್ರಿ ನಾವು. ಮನು ಇಟ್ಟಿವ್ರಿ.
ಇಲ್ಲಿ ಸಾಲಾರ್ಕ ಮತ್ತು ಮ್ಯಾಗಿಷ್ಟು ಲಗೇಜ್ ಹಾಕಿ ಇಟ್ಟಿವ್ರಿ. ಮತ್ತು ಬ್ಯಾಗ್ ಒಳಗೆ ಮತ್ತು ಅಲ್ಲಿ ಸ್ವಲ್ಪ ಇಟ್ಟಿವಿ, ಇಲ್ಲಿ ಸ್ವಲ್ಪ ಇಟ್ಟಿವ್ರಿ, ಮತ್ತು ಹೊರಗಡೆ ಸ್ವಲ್ಪ ಇಲ್ಲಿ ಸ್ವಲ್ಪ ಇಟ್ಟಿವಿ. ಇಲ್ಲಿ ಡೈಲಿ ಯೂಸಿನ ಇಟ್ಟಿವಿ. ಇಲ್ಲಿ ಹೊಸ ಡ್ರೆಸ್, ಅಲ್ಲಿ ಮ್ಯಾಗೇನು ಹೊಸ ಡ್ರೆಸ್ ಇಟ್ಟಿವಿ. ನೋಡ್ರಿ ಬಂತು ನೋಡ್ರಿ ನಮ್ಮ ಚಿನ್ನು ಹೊರಗಡೆ. ನೋಡ್ರಿ ಚಿನ್ನು, ಹೇ ಚಿನ್ನು, ಚಿನ್ನು ಆಯ್ತು ಹೋಗ್ಬಿಡ್ತದ್ರಿ. ಅಷ್ಟೇ ಅದು ವಾಯ್ಸ್ ಕೇಳೋಣ ಹೋಗ್ಬಿಡ್ತದ ನೋಡ್ರಿ. ಇದು ಬೆಡ್ರೂಮ್ ಆಯ್ತು. ಈಗ ಕಿಚನ್ ತೋರಿಸ್ತೀನಿ ಬರ್ರಿ. ಇದೇ ನೋಡ್ರಿ ನಮ್ಮ ಕಿಚನ್. ಇಲ್ಲೆಲ್ಲ ಪಾತ್ರೆಗಳು ಡಬ್ಬೊಡ್ದೀನಿ. ಆಮೇಲೆ ಇಲ್ಲಿ ಕಪ್ಪುಗಳು ಇಟ್ಟೀನಿ, ಮೇಲ್ಗಡೆನೆ ಇಟ್ಬಿಟ್ಟಿನಿ. ಆಮೇಲೆ ಇವು ಕಡಕ್ ರೊಟ್ಟಿ, ಆಮೇಲೆ ಇಲ್ಲಿ ಕಾಯಿಪಲ್ಯ ಇಟ್ಟೀನಿ. ಮನು ಕಡಕ್ ರೊಟ್ಟಿ ಅಂದ್ರೆ ಭಾಳ ಇಷ್ಟ. ಅವ ಮೆತ್ತನ ರೊಟ್ಟಿಕಿನ್ನ ಕಡಕ್ ರೊಟ್ಟಿ ಭಾಳ ಇಷ್ಟಪಡ್ತಾನೆ. ಅದಕ್ಕೆ ನಮ್ಮ ಮನ್ಯಾಗ ಸ್ಟಾಕ್ ಇರೋವಂದ್ರೆ ಕಡಕ್ ರೊಟ್ಟಿನೇ ಮಾಡಿಸಿ ಇಡೋದು ನಾವು ಜಾಸ್ತಿ. ನೋಡ್ರಿ ನಮ್ಮ ಕಿಚನ. ಪಾತ್ರೆಗಳು ಜಾಸ್ತಿ ಇಟ್ಟಿಲ್ರಿ ನಾನು, ಯಾಕಂದ್ರೆ ಮನು ನಾನು ಇಬ್ಬರೇ ಇರ್ತೀವಲ್ಲ, ಅದಕ್ಕೆ ಭಾಳ ಕಡಿಮೆ ಇಟ್ಟೀನಿ. ಇದು ನಮ್ಮದು ಅಸ್ಕಲ್ ಗುಂಡ್ರಿ. ಇದು ಮಿಕ್ಸಿ ಇದ್ರೂ ನನಗೆ ಅಸ್ಕಲ್ ಗುಂಡೇ ಬೇಕು. ಯಾಕಂದ್ರೆ ಮಿಕ್ಸಿ ಒಳಗೆ ಮಾಡೋ ಅಡ್ಗೆಕಿನ್ನ ಅಸ್ಕಲ್ ಗುಂಡ್ ಒಳಗೆ ಮಾಡೋ ಅಡ್ಗೆ ಟೇಸ್ಟ್ ಆಗಿರ್ತದೆ ಅಂಥೇಳಿ ಅಸ್ಕಲ್ ಗುಂಡ್ ತರ್ಸ್ಕೊಂಡಿನಿ. ಮನು ಕಾಡಿ ತರ್ಸ್ಕೊಂಡಿನಿ ಅದನ್ನು. ಇಲ್ಲಿಷ್ಟು ಪಾತ್ರೆಗಳು ಅದಾವ್ರಿ, ಅಲ್ಲಿಷ್ಟು, ಆಮೇಲೆ ಇಲ್ಲಿಷ್ಟು, ಮತ್ತು ಇಲ್ಲಿಷ್ಟು, ಅಲ್ಲಿಷ್ಟು. ಇಷ್ಟೇ ಇಬ್ಬರೇ ಇರ್ತೀವಿ ಮನ್ಯಾಗ, ಅದಕ್ಕೆ ಅಷ್ಟೇ ಇಟ್ಟಿವಿ ನಾವು. ಇದ್ರೊಳಗೆ ಅನ್ನ ಸಾಂಬಾರು ಮಾಡಿಟ್ಟಿನಿ. ಇದು ನೋಡ್ರಿ ಸಿಂಕಿನ ಮ್ಯಾಗ ಎಲ್ಲ ನಮ್ಗೆ ಬೇಕಾಗಿರೋ, ಮನೆಗೆ ಬೇಕಾಗಿರೋ ಎಲ್ಲ ಐಟಮ್ಗಳು ಇಟ್ಟಿನಿ. ಸೋಪ ಮತ್ತು ಕೋಲ್ಗೇಟ್, ಬ್ರಷ್, ಆಮೇಲೆ ಡೊಮೆಕ್ಸ್, ವೈಟ್ನರ, ಕಂಫರ್ಟ, ಫೇಸ್ ವಾಶ್ ಎಲ್ಲ ಇಟ್ಟೀನಿ ರೀ. ಇಲ್ಲಿ ಕೆಳಗೆ ಅಂದ್ರೆ ಪಾತ್ರೆ ತಿಕ್ಕೋದೊಂದು. ಆಮೇಲೆ ಇದು ಅರ್ಬಿ ಎದ್ರದಂದ್ರೆ ಇದು ರೊಟ್ಟಿ ಮಾಡೋಕೆ ವರ್ಷ ಅರ್ಬಿ ರೀ. ಆಮೇಲೆ ಒಂದು ಲೈಬಾಯ್ದು ಜೆಲ್ ಇಟ್ಟೀನಿ ರೀ, ಹ್ಯಾಂಡ್ ವಾಶ್ ಮಾಡ್ಕೋದು. ನೋಡ್ರಿ ಇದೇ ನೋಡ್ರಿ ನಮ್ಮದು ಕಿಚನ್. ಆಮೇಲೆ ಇಲ್ಲಿ ಕೆಳಗಡೆ ರೇಷನ್ಗಳು ಇಟ್ಟೀನಿ ರೀ ಎಲ್ಲ. ಇದು ಫುಲ್ ಎಲ್ಲ ರೇಷನ್. ಇದು ಇಲ್ಲಿ ಕೆಳಗಡೆ ರೇಷನ್ ಇಟ್ಟೀನಿ ರೀ. ಅದ್ರ ಕೆಳಗಡೆ ಏನೋ ರೇಷನ್ ಇಟ್ಟೀನಿ ರೀ. ಅಂದ್ರೆ ಇದ್ರೊಳಗೆ ಎಲ್ಲ ತುಂಬಿದ್ರೆ ಜಾಸ್ತಿ ಉಳಿದ್ರೆ ಅದು ಕೆಳಗಿನದ್ರಾಗ ಇಟ್ಟೀನಿ ರೀ, ಕೆಳಗಿನ ಡಬ್ಬದಾಗ ಇಟ್ಟೀನಿ. ನೋಡಿದ್ರಲ್ರಿ ನಮ್ಮ ಕಿಚನ್. ಇದೇ ನೋಡ್ರಿ ನಮ್ಮ ಕಿಚನ್. ಒಬ್ಬಾಕಿನೇ ಇರ್ತೀನಿ ರೀ, ಎಲ್ಲ ಮನೆ ನಾನೇ ಕ್ಲೀನ್ ಮಾಡಬೇಕಲ್ಲ. ನನಗೆ ಎಷ್ಟು ಆಗ್ತದೋ ಅಷ್ಟು ಕ್ಲೀನ್ ಮಾಡೀನಿ. ಆಮೇಲೆ ಇದು ಕಿಚನ್. ಆಮೇಲೆ ಇದು ಬೆಡ್ರೂಮ್. ಇಷ್ಟು ಬಟ್ಟೆ ಇಟ್ಟಿವ್ರಿ, ಮತ್ತು ಮ್ಯಾಲೆ ಒಂದಿಷ್ಟು ಹೊಸ ಬಟ್ಟೆ ಇಟ್ಟಿವಿ. ಇಲ್ಲಿ ನೋಡ್ರಿ, ಇಲ್ಲಿ ಮನೂನು ಜೀನ್ಸ್ ಪ್ಯಾಂಟ್ ಇಟ್ಟಿವಿ. ಆಮೇಲೆ ಕೆಳಗಡೆ ಅವ್ನ ಶರ್ಟ, ಮ್ಯಾಗ ಟೀ ಶರ್ಟ, ಇಲ್ಲಿ ನನ್ನ ಡ್ರೆಸ್ಸ, ಮ್ಯಾಗ ನನ್ನ ಡ್ರೆಸ್ ಅದಾವ. ಇಲ್ಲಿನೂ ನನ್ನ ಡ್ರೆಸ್ಸನೇ ಅದಾವ್ರಿ. ಇವು ಮೊನ್ನೆ ಜಾತ್ರೆಗೆ ಹೋಗಿದ್ದು ಹಾಗೆ ತೊಗೊಂಬಂದು ಇಟ್ಟೀನಿ. ನಂಗೆ ಮಡಚಿ ಇಡೋಕ್ಕಾಗಲಿಲ್ಲ, ಅದಕ್ಕೆ ಇವು ಡ್ರೆಸ್ ಮಡಚಿ ಇಟ್ಟಿಲ್ಲ. ಇವಾಗ ಮಡಚಿ ಇಡ್ಬೇಕು ಇವತ್ತು. ಮನು ಊರಿಗೆ ಹೋಗಿದ್ದೀನಿ ರೀ, ಈಗ ಜಸ್ಟ್ ಬಂದಾನ ಮನು. ಇದು ನೋಡ್ರಿ, ಇದು ಬಾಲ್ಕನಿ ಮೇಲೆ ಹೋಗೋದಿದು. ಇಲ್ಲಿ ನಿಂತು ನೋಡಿದ್ರೆ ನಮ್ಮ ಮಮ್ಮಿಯವ್ರ ಮನೆ ಕಾಣಿಸ್ತದ್ರಿ. ತೋರಿಸ್ ನಿಂದ್ರಿ ನಿಮ್ಗೆ ನಮ್ಮ ಮಮ್ಮಿಯವ್ರ ಮನೆ. ಇದೇ ನೋಡ್ರಿ ಬಾಲ್ಕನಿ. ಇಲ್ಲೇ ಬಟ್ಟೆ ಒಣ ಹಾಕ್ತೀವಿ ನಾವು. ಅಲ್ಲಿ ಇಲ್ಲಿ ಕಾಣಿಸ್ತಲ್ರಿ, ಅದೇ ನೋಡ್ರಿ ನಮ್ಮ ಮಮ್ಮಿಯವ್ರ ಮನೆ. ಅಲ್ಲಿ 3 ಅಂತಸ್ತಿನ ಕಾಣಿಸ್ತಲ್ರಿ. ಆಚೆ ಕಡೆ ಹಳದಿ ಕಲರ್ 3 ಅಂತಸ್ತಿಂದು ಮಮ್ಮಿಯವ್ರದ್ರಿ. ಈಚೆ ಕಡೆ ಬ್ಲ್ಯಾಕ್ ಕಲರ್ ಸಿಂಟ್ಯಾಕ್ಸಿಂದ ನಮ್ಮ ದೊಡ್ಡಮ್ಮರ್ದು. ಇಬ್ಬರದು ಆಜು ಬಾಜುನೇ ಮನೆ ಅದು. ಅಲ್ಲಿಂದ ನಮ್ಮ ಮನೆ ಇದೆ ನೋಡ್ರಿ, ಭಾಳ ಸಮೀಪಾಗುತ್ತೆ ನಮ್ಮ ಮನೆ. ಹಿಂಗೆ ನಿಂತ್ರ ಮಮ್ಮಿಯವ್ರ ಮನೆಯೇ ನೋಡ್ರಿ. ಅಲ್ಲಿ ಕಾಣಿಸ್ತದೆ, ನಿಂದ್ರೆ ತೋರಿಸ್ತೀನಿ. ಅಲ್ಲಿ ಕಾಣಿಸ್ತದೆ ನೋಡ್ರಿ, ಅದೇ ಮಮ್ಮಿಯವ್ರ ಮನೆ. ನಾನು ಇಬ್ಬರೇ ಇರೋದ್ರಿಂದ ನಮ್ಮದು ಚಿಕ್ಕ ಸಂಸಾರ ಚೊಕ್ಕ ಸಂಸಾರ. ನೋಡಿದ್ರಿ ಅಲ್ರಿ ನಾನು ಮಾಡಿರೋ ಈ ಹೋಮ್ ಟೂರ್. ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ. ಎಲ್ಲರಿಗೆ ಬಾಯ್.